ರಾಜ್ಯದಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ನಿಷೇಧ. ಈಗಾಗಲೇ ಕೋರ್ಟ್ನಿಂದ ಆದೇಶ ಬಂದಿದೆ. ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ಅಂತ ಹೇಳಲಾಗಿದೆ. ನಿಷೇಧದ ನಡುವೆಯೂ ಬೈಕ್ ಟ್ಯಾಕ್ಸಿ ಓಡಾಟ. ಬೆಂಗಳೂರಿನ ಹಲವು ಕಡೆ ಬೈಕ್ ಟ್ಯಾಕ್ಸಿಯನ್ನು ಸೀಸ್ ಮಾಡಲಾಗಿದೆ. ರಾಜಾಜಿನಗರ ಯಶವಂತಪುರದಲ್ಲಿ ಸೀಸ್ ಮಾಡಲಾಗಿದೆ. ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕೋರ್ಟ್ ಆದೇಶದಂತೆ ಬೈಕ್ ಟ್ಯಾಕ್ಸಿ ಓಡಾಟ ಸ್ಥಗಿತ. ಬೈಕ್ ಟ್ಯಾಕ್ಸಿ ಪ್ರಯಾಣಿಕರಿಗೆ ಸುರಕ್ಷಿತ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೋರ್ಟ್ ಈ ಮಹತ್ತರ ನಿರ್ಧಾರವನ್ನು ಕೈಗೊಂಡು ಆದೇಶವನ್ನು ಹೊರಡಿಸಿದೆ. ಆದೇಶದ ಹೊರತಾಗಿಯೂ ಕೂಡ ಒಂದಷ್ಟು ಮಂದಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂತಹ ದುಸ್ಸಾಹಸಕ್ಕೆ ಕೈಯನ್ನು ಹಾಕಿದ್ರು. ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ರು. ಇಂಥವರನ್ನ ಭೇಟಿಯಾಡೋದಕ್ಕೋಸ್ಕರನೇ ಇದೀಗ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಂತಹ ಸವಾರರನ್ನ ಹಾಗೆಯೇ ಬೈಕನ್ನು ಕೂಡ ಸೀಸ್ ಮಾಡಲಾಗಿದೆ. ರಾಜಾಜಿನಗರ ಮತ್ತು ಯಶವಂತಪುರದಲ್ಲಿ ಬೈಕನ್ನು ಸೀಸ್ ಮಾಡಿಕೊಂಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಈಗಾಗಲೇ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಬೈಕ್ ಟ್ಯಾಕ್ಸಿಯಿಂದ ಏನು ಅವಾಂತರ ಆಗುತ್ತೆ, ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ, ಅದರಲ್ಲೂ ಹೆಣ್ಮಕ್ಕಳ ವಿಚಾರದಲ್ಲಿ ಏನೆಲ್ಲ ಕಿರಿಕಿರಿಗಳಾಗುತ್ತೆ, ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಎದ್ದಿತ್ತು. ಹಾಗಾಗಿನೇ ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಬೇಕು ಅಂತ ಹೇಳಿ ಕೂಗು ಕೂಡ ಜೋರಾಗಿತ್ತು, ಆಗ್ರಹ ಕೂಡ ಜೋರಾಗಿತ್ತು. ಅದರ ಪರವಾಗಿ ಮಾತನಾಡೋರಕ್ಕಿಂತ ಹೆಚ್ಚಾಗಿ ವಿರೋಧಿಸಿದವರೇ ಜಾಸ್ತಿ ಸಂಖ್ಯೆಯಲ್ಲಿದ್ದರು. ಇದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಅರಿತು ಆಗುವಂತಹ ಒಂದಷ್ಟು ಸಮಸ್ಯೆಗಳನ್ನು ಮನಗಂಡು ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಿ ಇವತ್ತಿನಿಂದ ಬೈಕ್ ಟ್ಯಾಕ್ಸಿ ನಿಷೇಧ ಇದೆ. ಆದರೂ ಕೂಡ ಒಂದಷ್ಟು ಮಂದಿ ಓಡಿಸ್ತಾ ಇದ್ರು. ಆದರೆ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ತಗಲಾಕೊಂಡಿದ್ದಾರೆ.